ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಸುಲಭವಾಗಿ ಮೆಂತ್ಯ ಪಲಾವ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಒಂದು 2 ಥರ ನಾನು ರೆಸಿಪಿ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋದು ತುಂಬಾ ಈಸಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇವತ್ತು ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಚಕ್ಕೆ ಒಂದು 3 ಪೀಸು, ಏಲಕ್ಕಿ ಒಂದು 4, ಒಂದು 10 ಕಾಳು ಮೆಣಸು, ಲವಂಗ, ಸೋಂಕಾಳು, ನಕ್ಷತ್ರದ ಹೂವು, ಮರಾಠಿ ಮೊಗ್ಗು, ಪಲಾವ್ ಎಲೆ ಒಂದು 3 ಹಾಕೊತಾ ಇದ್ದೀನಿ. ಸೊ ಈ ಮಸಾಲೆ ಅನ್ನೋದು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಬೇಕಂದ್ರೂ ಹಾಕೋಬೋದು. ಯಾಕಂದರೆ ಇದಕ್ಕೆ ನಾನು ಯಾವುದೇ ರೀತಿ ಧನಿಯಾ ಪೌಡರು, ಖಾರದ ಪುಡಿ, ಗರಂ ಮಸಾಲೆ ಏನು ಯೂಸ್ ಮಾಡಲ್ಲ. ಹಾಗೆ ಇಲ್ಲಿ ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೆಲವರು ಬೇಕಂದರೆ ರುಬ್ಬಿಬಿಟ್ಟು ಕೂಡ ಹಾಕೊಬೋದು. ನಾನು ಇಲ್ಲಿ ಹಾಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಫ್ರೋಝನ್ ಬಟಾಣಿ ಯೂಸ್ ಮಾಡ್ಕೋಬೋದು, ಅಥವಾ ಒಣ ಬಟಾಣಿನ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡ್ತೀರಂದರೆ ಈ ಥರ ಕುಕ್ಕರಲ್ಲಿ ನೀವು ಡೈರೆಕ್ಟಾಗಿ ಒಗ್ಗರಣೆ ಜೊತೆಗೆ ನೆನೆಸಿರೋಂಥ ಬಟಾಣಿ ಹಾಕ್ಕೋಬೋದು. ಈಗ ಇದನ್ನು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೋಬೋದು. ಟೊಮೊಟೊ ಬದಲಾಗಿ ಬೇಕಂದರೆ ಒಂದು 2 ಟೇಬಲ್ ಸ್ಪೂನ್ ಮೊಸರು ಸಹ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾರ್ಮಲಾಗಿ ಒಂದು ಕಟ್ಟು ನೀವು ತಗೊತೀರಲ್ವ, ಅದರಲ್ಲಿ ನಾನು ಅರ್ಧ ಭಾಗದಷ್ಟು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಅದು ರುಚಿ ಬರುತ್ತೆ, ಮತ್ತು ಇನ್ನೊಂದು ಕಹಿ ಬರೋದಿಲ್ಲ. ಸೊ ನೀವು ಫ್ರೈ ಮಾಡಿದಷ್ಟು ಕಹಿ ಬರೋದಿಲ್ಲ, ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಬೇಕು. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನೂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೊಂದು ಮಸಾಲೆ ರುಬ್ಬಬೇಕು. ಅದು ರುಬ್ಬೋದಕ್ಕೆ ಯಾವ ರೀತಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇದನ್ನು ಫ್ರೈ ಮಾಡೋಕೆ ಇಡೋಣ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸೊ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ರುಬ್ಬೋದಕ್ಕೆ ನಾನಿಲ್ಲಿ ನೋಡಿ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಬೇಕಾಗುತ್ತೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7 ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇದು ದೊಡ್ಡ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಅಷ್ಟಿರೋದಿಲ್ಲ, ಚಿಕ್ಕದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇವಾಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಮಸಾಲೆ ಕ್ವಾಂಟಿಟಿ ಜಾಸ್ತಿ ಕೂಡ ಇರಬಾರ್ದು. ಒಂದು ನಾವು ತೊಗೊಂಡಿರೋವಂಥ ಅಕ್ಕಿಗೆ ಇಷ್ಟು ಅಳತೆ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಒಂದು 400 ಗ್ರಾಮ್ ಅಷ್ಟು ಅಕ್ಕಿಗೆ ನಾನು ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಟೈಮ್ಗೆ ನೋಡ್ತಾ ಇರ್ಬೋದು ಈರುಳ್ಳಿ, ಟೊಮೊಟೊ, ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊತಾ ಇದೆ. ಈ ಥರ ಎಣ್ಣೆ ಬಿಡಬೇಕು. ಈಗ ರುಬ್ಬಿರೋವಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಕೆಲವರು ಮಸಾಲೆನ ತರತರಿಯಾಗಿ ರುಬ್ಬಕ್ಕೆ ಇಷ್ಟಪಡ್ತೀನಿ, ನೀವು ಆ ಥರ ಕೂಡ ರುಬ್ಬಿ ಯೂಸ್ ಮಾಡ್ಕೋಬೋದು. ಆ ಥರ ಮಾಡೋದು ಏನಾಗುತ್ತೆ ಅಂದರೆ ನಿಮಗೆ ತಿಂದಾದ್ಮೇಲೆ ಆ ಜೀರ್ಣ ಆಗುತ್ತಲ್ವ, ಅದೇ ಒಂಥರ ಬರ್ತಾ ಇರುತ್ತೆ, ಅದೇ ಒಂಥರ ಜೀರ್ಣ ಬರ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಿಮ್ಗೆ ಆ ಥರ ಫೀಲ್ ಆಗೋದಿಲ್ಲ. ಆ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋಂಥ ಮಸಾಲೆಗೂ ಒಂದು 1/4 ಕಪ್ ನೀರು ಹಾಕಿ ಅದನ್ನು ಯೂಸ್ ಮಾಡಿ, ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ಈ ಥರ ಗೊಜ್ಜು ನೋಡ್ತಾ ಇರ್ಬೋದು, ಈ ಥರ ಒಂದು ಡಾರ್ಕ್ ಕಲರಲ್ಲಿ ಬಂದಿದೆ ಗೊಜ್ಜು. ಸೊ ಈ ಥರ ಒಂದು ಗೊಜ್ಜು ರೆಡಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ಇನ್ನೊಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಉಪ್ಪು ನೋಡ್ಕೋಬೇಕಾಯ್ತು. ನಾನು ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಕಡಿಮೆ ಅನಿಸ್ತು, ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಲೋಟ ಬಂದ್ಬಿಟ್ಟು 400 ಗ್ರಾಮ್ ಆಗೋಷ್ಟು ಅಕ್ಕಿ, ಅಂದರೆ ಇಲ್ಲಿ ನಾನು 1 ಲೋಟ ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ತೊಳೆದ್ಬಿಟ್ಟು. ಇವಾಗ 2 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು 2 ಲೋಟ ಸರಿ ಹೋಗುತ್ತೆ. ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತೀರಂದರೆ 1.5 ಲೋಟ ಹಾಕಿ, ಅಥವಾ ನಾರ್ಮಲ್ ಯಾವ ರೈಸ್ ಆದರೂ ಯೂಸ್ ಮಾಡ್ತೀರಂದರೆ 2 ಲೋಟ ಸರಿ ಹೋಗುತ್ತೆ. ಈಗ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊತೀನಿ. ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಮತ್ತು ಅಕ್ಕಿನ ನೀವು ಯಾವಾಗೂ ನೆನೆಯಕ್ಕೆ ಬೇಕಂದರೆ ನೀವು ಇದನ್ನು ಕುಕ್ಕರ್ನ ಇಟ್ಟು ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಕಿ ನೆನೆಯಕ್ಕೆ ನಿಮಗೆ ಟೈಮಿಂಗ್ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ. ಇಲ್ಲಿ ಒಂದು 15 ನಿಮಿಷ ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೆ. ಸೊ ಇವಾಗ ಅಕ್ಕಿ ಕೂಡ ನೆಂದಿದೆ. ಇವಾಗ ಅದನ್ನು ನೀರು ಎತ್ತಿಟ್ಕೊಂಡು ಚೆನ್ನಾಗಿ ನೀರು ಕುದಿಯೋವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಯಾವಾಗೂ ಅಷ್ಟೇ ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಿ ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಕುಕ್ಕರಲ್ಲಿ ಮಾಡಿದೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಸೊ ಯಾಕಂದರೆ ನಿಮ್ಗೆ ಆ ಒರಿಜಿನಲ್ ಟೇಸ್ಟ್ ಪಾತ್ರೆನಲ್ಲಿ ಮಾಡೋ ಥರನೇ ಬರಬೇಕಂದ್ರೆ ಈ ಪ್ರಾಸೆಸ್ ಮಾಡಿದ್ರೇ ನಿಮಗೆ. ನೀರು ಚೆನ್ನಾಗಿ ಕುದಿಯೋವಾಗ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ ತಕ್ಷಣ ಇದನ್ನು ಮತ್ತೆ ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಐ ಫ್ಲೇಮಲ್ಲಿ ಒಂದು 2 ನಿಮಿಷ ಇಟ್ಟು ಕುದಿಸ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಟು ಕುದಿಸೋದ್ರಿಂದ ನೀರಿನ ಪ್ರಮಾಣ ಅಕ್ಕಿಗೆ ಲೆವೆಲ್ಗೆ ಬರುತ್ತಲ್ವ, ಆವಾಗ ಮುಚ್ಚಳ ಹಾಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಅಕ್ಕಿನೂ ಮೇಲೆ ಕಾಣಿಸ್ತಾ ಇದೆ, ಅಂದರೆ ನೀರಿನ ಸಮಕ್ಕೆ ಬಂದಿದೆ. ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ 2 ವಿಸಿಲ್ ಬಿಟ್ಟು
ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತಕ್ಷಣಕ್ಕೆ ನೀವು ತೆಗಿಯೋಕ್ಕೆ ಹೋಗಬಾರ್ದು. ತಕ್ಷಣಕ್ಕೆ ತೆಗೆದ್ರೆ ಬಿಸಿ ಇರುವಾಗ ಸಾಫ್ಟಾಗಿರುತ್ತೆ, ತಣ್ಣಗಾದ್ಮೇಲೆ ಉದುರಾಗಿ ಒಂಥರ ಅಕ್ಕಿ ಥರ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು 2 ವಿಸಿಲ್ ಬಿಟ್ಟು ಮತ್ತು ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಉದುರಾಗಿ ಬಂದಿದೆ. ಯಾವುದೇ ರೀತಿ ಮೇಲೆ ಎಲ್ಲ ಮಸಾಲೆ, ಕೆಳಗಡೆ ಎಲ್ಲ ವೈಟ್ ರೈಸ್ ಏನೂ ಇಲ್ಲ. ಪಾತ್ರೆನಲ್ಲಿ ಯಾವ ಥರ ಬಂದಿರುತ್ತೋ ಅದೇ ಥರನೇ ಬಂದಿದೆ. ಸೊ ಕುಕ್ಕರಲ್ಲಿ ಮಾಡಿದಾಗ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಬಿಸಿ ಇರುವಾಗ, ತಣ್ಣಗಾದ್ಮೇಲೆ ಉದುರಾಗಿ ಆಗೋಗುತ್ತೆ. ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಂದರೆ ಮಿಕ್ಸ್ ತರಕಾರಿ ಹಾಕಿ ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ಬಿಸಿ ಇರುವಾಗ ನಿಮ್ಗೆ ಇಷ್ಟವಾದರೆ ಮೊಸರು ಪಚ್ಚಡಿ ಅಥವಾ ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.